ಗೊತ್ತಾಯ್ತು ಏನಾಯ್ತು ನಿನಗೆ, ಯಾಕೋ ಬಿದ್ದೆ ನೀನು, ಏನಾಯ್ತು ಅಂತ. ಇವನಿಗೆ ಇಷ್ಟರಲ್ಲಿ ಇದು ಗೊತ್ತಾಗ್ತು ಏನ್ ನಡೀತಾ ಇದೆ ಅಂತ. ಅದರಿಂದ ಏನಾಯ್ತು, ಅವನಿಗೆ ಹೇಳೋಕ್ಕಾಗಲ್ಲ ಏನಂತ, ನಾನು ನಿದ್ದೆ ಮಾಡ್ತಾ ಇದ್ದೆ, ನಿದ್ದೆನಲ್ಲಿ ಬಿದ್ದೆ ಅಂತ ಹೇಳೋಕ್ಕಾಗಲ್ಲ, ಬೈದ್ ಬಿಡ್ತಾರೆ ಜನರು. ಫಾದರ್ ಮಾತಾಡುವಾಗ ಏನೋ ನಿನಗೆ ನಿದ್ದೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಅವನೇನ್ ಮಾಡ್ದ, ಅದೇ ಸ್ಟೋರಿನ ಅವನು ಕಂಟಿನ್ಯೂ ಮಾಡ್ಬಿಟ್ಟ. ಏನಂತ, ಫಾದರ್ ಮಾತಾಡುವಾಗ ಏನೋ ಬಂದು ಟಚ್ ಆಯ್ತು, ನಾನು ಬಿಟ್ಬಿಟ್ಟೆ ಅಂದ. ಅವತ್ತು ನಾನು ತುಂಬಾ ಪಾಪ್ಯುಲರ್ ಆಗ್ಬಿಟ್ಟೆ, ನನ್ನ ಮೇಲೆ ಮಾತ್ರ ಪವಿತ್ರಾತ್ಮರ ಶಕ್ತಿ ವರದಾನ ಜಾಸ್ತಿ ಇದೆ ಅಂತ ನೆನ್ಸ್ಕೊಂಡ್ಬಿಟ್ರು ಅಲ್ಲಿರೋರು. ನಾನು ಮನೆಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ, ನನ್ನ ಸೆಮಿನರಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಆ ಧ್ಯಾನ ಕೇಂದ್ರದ ನಿರ್ದೇಶಕರ ಡೈರೆಕ್ಟರ್ದು ಫೋನು, ಫಾದರ್ ಎಲ್ಲಿದ್ದೀರಾ ಫಾದರ್ ನೀವು ಅಂದ್ರು. ನಾನು ಹೇಳಿದೆ ಮನೆಗೆ ರೀಚ್ ಆಗ್ತಾ ಇದ್ದೀನಿ ಫಾದರ್ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಫಾದರ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ ಫಾದರ್ ಅಂದ್ರು. ನಾನು ಹೇಳಿದೆ ಏನಾಯ್ತು ಫಾದರ್. ಇಲ್ಲ ಫಾದರ್, ದಯವಿಟ್ಟು ಇನ್ಮೇಲೆ ನೀವು ಪ್ರತಿದಿನ ಮಧ್ಯಾಹ್ನ ನಮ್ಮ ಧ್ಯಾನ ಕೇಂದ್ರಕ್ಕೆ ಬನ್ನಿ ಫಾದರ್ ನೀವು ಅಂದ್ರು. ನಾನು ಕೇಳಿದೆ ಯಾಕೆ ಫಾದರ್ ಅಂತೆ. ಇಲ್ಲ, ನೀವು ಮಾತಾಡುವಾಗ ಪವಿತ್ರಾತ್ಮರ ಶಕ್ತಿಯಿಂದ ಮಾತಾಡ್ತೀರಂತೆ, ಜನರು ಹಾಗೆ ಬೀಳ್ತಾರಂತೆ ಚೇರಿಂದ ಮೇಲೆ. ಪ್ರಿಯರೇ, ಇಂದು ನಾವು ಪಂಚಶತಮಾನದ ಹಬ್ಬವನ್ನು ಕೊಂಡಾಡುತ್ತಿದ್ದೇವೆ. ಒಂದು ಮಹೋತ್ಸವವಿದು, ಒಂದು ಸಂಭ್ರಮದ ಸನ್ನಿವೇಶವಿದು. ಅಂದು ಆ ಒಂದು ಪಂಚಶತಮಾನದ ಹಬ್ಬದಂದು ಆ ಪವಿತ್ರಾತ್ಮರ ವರದಾನ ಆ ಪ್ರೇಷಿತರ ಮೇಲೆ ಇಳಿದು ಬಂತು. ಇಂದು ಅದೇ ಪವಿತ್ರಾತ್ಮರ ವರದಾನ ನಮ್ಮ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಪರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ
ಪ್ರತಿಯೊಂದು ಸಾರಿ ನಾವು ದೇವರ ಆಲಯದಲ್ಲಿ ಬಂದಾಗ ನಾವು ನೆನಪಿಗೆ ತಂದುಕೊಳ್ಳಬೇಕಾದಂತಹ ದೇವರ ವಾಕ್ಯ ವಿಮೋಚನ ಕಾಂಡ 3ನೇ ಅಧ್ಯಾಯ 5ನೇ ವಾಕ್ಯ. ಸರ್ವೇಶ್ವರ ದೇವರು ಮೋಶೆಯನ್ನ ನೋಡಿ ಹೇಳುತ್ತಾರೆ, ನೀನು ನಿಂತಿರುವ ಸ್ಥಳ ಪವಿತ್ರವಾದ ಸ್ಥಳ. ನಾವು ಇಂದು ಒಂದು ಪವಿತ್ರವಾದ ಸ್ಥಳದಲ್ಲಿ ನಿಂತಿದ್ದೇವೆ. ಈ ಒಂದು ಆಲಯದಲ್ಲಿ ಬರುವಾಗ ನಾವು ನಮ್ಮದೇ ಆದಂತಹ ಕಷ್ಟಗಳನ್ನ, ನೋವುಗಳನ್ನ, ಹಿಂಸೆ ಬಾಧೆಗಳನ್ನ, ನಮ್ಮದೇ ಆದಂತಹ ಪ್ರಾರ್ಥನೆಗಳನ್ನ ಹೊತ್ತು ಇಲ್ಲಿಗೆ ಬಂದಿದ್ದೇವೆ. ಇಂದು ಇವೆಲ್ಲವನ್ನ ಆ ದಯಾಮಯ ದೇವರಲ್ಲಿ ನಾವು ಸಮರ್ಪಿಸುವಾಗ ಆ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂದು ಬೇಡಿಕೊಳ್ಳೋಣ. ಈ ದಿವ್ಯ ಬಲಿ ಪೂಜೆ ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಾವು ಮಾಡಿದಂಥ ಎಲ್ಲಾ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಪ್ರೇಚಿತರ ಕಾರ್ಯಕಲಾಪಗಳಿಂದ ವಾಚನ. ಪಂಚದಶಮಿ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದ್ದರು. ಪಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿ ಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ಗದೆನಿಸಿತು. ಅಲ್ಲದೆ ಅಗ್ನಿಜ್ವಾಲಗಳು ಕೆನ್ನಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲ ದೇಶಗಳಿಂದ ಧರ್ಮನಿಷ್ಠ ಯಹೂದ್ಯರು ಜೆರೂಸಲೇಮಿಗೆ ಬಂದು ತಂಗಿದರು. ಆ ಶಬ್ದವನ್ನು ಕೇಳಿದ್ದೇ ಜನರ ದೊಡ್ಡ ಗುಂಪು ಸೇರಿತು. ಭಕ್ತಾದಿಗಳು ಮಾತನಾಡುತ್ತಿದ್ದುದನ್ನು ತಮ್ಮ ತಮ್ಮ ಭಾಷೆಗಳಲ್ಲಿಯೇ ಕೇಳಿದ ಜನರು ದಿಗ್ಭ್ರಮೆಗೊಂಡರು. ಅವರೆಲ್ಲರೂ ವಿಸ್ಮಿತರಾಗಿ, ಹೀಗೆ ಮಾತನಾಡುವ ಇವರೆಲ್ಲ ಗಲೀಲದವರಲ್ಲವೇ? ಕೇಳುತ್ತಿರುವುದು ಹೇಗೆ? ನಮ್ಮಲ್ಲಿ ಪ್ರತಿಯೊಬ್ಬನು ಇವರು ಮಾತನಾಡುತ್ತಿರುವುದನ್ನು ತನ್ನ ತನ್ನ ಮಾತೃಭಾಷೆಯಲ್ಲಿ ಕೇಳುತ್ತಿರುವುದು ಹೇಗೆ? ನಮ್ಮಲ್ಲಿ ಪಾರ್ಥಿಯರು, ಮೀಡಿಯರು ಮತ್ತು ಬಿಲಾಮಿನವರು, ಮೆಸೊಪೊಟೋಮಿಯಾ, ಜುದೇಯ ಮತ್ತು ಕಪ್ಪದೋಸ್ಯದವರು ಇದ್ದಾರೆ. ಪೊಂತ ಮತ್ತು ಏಷ್ಯಾದವರು, ಫ್ರಿಜಿಯಾ ಮತ್ತು ಪಂಫಿಲಿಯನದವರು ಇದ್ದಾರೆ. ಈಜಿಪ್ಟ್ ಮತ್ತು ಸಿರೇನಿನ ಬಳಿಯಲ್ಲಿರುವ ಲಿಬಿಯಾ ಪ್ರಾಂತದವರು ಸೇರಿದ್ದಾರೆ. ಅದಲ್ಲದೆ ನಮ್ಮಲ್ಲಿ ಕೆಲವರು ರೋಮಿನಿಂದ ಬಂದಿದ್ದಾರೆ. ಯಹೂದ್ಯರು, ಯಹೂದ್ಯ ಧರ್ಮಾವಲಂಬಿಗಳು ಆದ ಅನ್ಯರು, ಕ್ರೀಟ ಮತ್ತು ಎರೇಬಿಯಾದವರು ಇಲ್ಲಿದ್ದಾರೆ. ದೇವರ ಮಹತ್ ಕಾರ್ಯಗಳನ್ನು ಕುರಿತು ಇವರು ಮಾತನಾಡುತ್ತಿರುವುದನ್ನು ನಾವೆಲ್ಲರೂ ನಮ್ಮ ನಮ್ಮ ಭಾಷೆಗಳಲ್ಲಿಯೇ ಕೇಳುತ್ತಿದ್ದೇವಲ್ಲ ಎಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನೀವುಸಿರನ್ನುದಲು ಹೊಸದಾಗೂ ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀವುಸಿರನ್ನುದಲು ಹೊಸದಾಗೂ ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಪ್ರಭು ನನ್ನ ದೇವ, ನೀನೇ ಸರ್ವೋತ್ತಮನು. ಸೃಜಿಸಿರುವೆ ಎಲ್ಲವನು ಸುಜ್ಞಾನದಿಂದ, ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ. ನೀವುಸಿರನ್ನುದಲು ಹೊಸದಾಗೂ ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ತಲ್ಲನಗೊಳ್ಳು ನೀ ಮುಖ ಮರೆ ಮಾಡಿಕೊಳ್ಳಲು, ಮಣ್ಣು ಪಾಲಾಗು ನೀ ನವುಗಳ ಉಸಿರನ್ನಡಗಿಸಲು. ನೀ ಉಸಿರನ್ನದಲು ಹೊಸದಾಗುವು ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀವುಸಿರನ್ನುದಲು ಹೊಸದಾಗೂ ಪುನಶ್ಚೇತನಗೊಳ್ಳುವುದು
ಶಾಶ್ವತವಾಗಿ. ಆತ ಸಂತೋಷಿಸಲಿ ತನ್ನ ಸುಕೃತ್ಯಗಳಿಗಾಗಿ. ಆತನಿಗೊಳಿಯಲಿ ನನ್ನ ಧ್ಯಾನ, ಆತನಲ್ಲೇ ಹರ್ಷಿಸಲಿ ನನ್ನ ಮನ. ನೀವು ಉಸಿರನ್ನುದಲು ಹೊಸದಾಗು ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀವು ಉಸಿರನ್ನುದಲು ಹೊಸದಾಗು ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ದೇವರನ್ನು ಮೆಚ್ಚಿಸಲು ಸಾಧ್ಯವೇ ಇಲ್ಲ. ನಿಮ್ಮಲ್ಲಿ ನಿಜವಾಗಿಯೂ ದೇವರ ಆತ್ಮವು ನೆಲೆಸಿದ್ದರೆ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸದೆ ಪವಿತ್ರಾತ್ಮ ಅವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುತ್ತೀರಿ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂಥವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಆದರೆ ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸಿಸಿದರೆ ಪಾಪದ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರೂ ನೀವು ದೇವರೊಡನೆ ಸತ್ಸಂಬಂಧವನ್ನು ಪಡೆದಿರುವುದರಿಂದ ಪವಿತ್ರಾತ್ಮ ನಿಮಗೆ ಜೀವಾಳವಾಗಿರುತ್ತಾರೆ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವವನ್ನೀಯುವರು. ಆದುದರಿಂದ ಸಹೋದರರೇ, ನಾವು ಶರೀರ ಸ್ವಭಾವದ ಹಂಗಿನಲ್ಲಿಲ್ಲ, ಅದರ ಆಶಾಪಾಶಗಳಿಗೆ ಅನುಗುಣವಾಗಿ ಬಾಳುವ ಹಂಗಿನಲ್ಲೂ ಇಲ್ಲ. ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳಿದರೆ ಖಂಡಿತವಾಗಿ ಸಾಯುವಿರಿ. ಪವಿತ್ರಾತ್ಮ ಅವರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದರೆ ಜೀವಿಸುವಿರಿ. ಯಾರು ಯಾರು ದೇವರ ಆತ್ಮನಿಗೆ ಮಣಿದು ನಡೆಯುತ್ತಾರೋ ಅವರು ದೇವರ ಮಕ್ಕಳು. ದೇವರು ನಿಮಗೆ ದಯಪಾಲಿಸಿರುವ ಆತ್ಮ ನಿಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿಯೂ ಭಯಭೀತರನ್ನಾಗಿಯೂ ಮಾಡುವುದಿಲ್ಲ. ಬದಲಿಗೆ ನಿಮ್ಮನ್ನು ದೇವರ ಮಕ್ಕಳನ್ನಾಗಿಸುತ್ತದೆ. ಆ ಆತ್ಮದ ಮೂಲಕವೇ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕರೆಯುತ್ತೇವೆ. ನಾವು ದೇವರ ಮಕ್ಕಳೆಂಬುದಕ್ಕೆ ದೇವರ ಆತ್ಮ ನಮ್ಮ ಅಂತರಾತ್ಮದೊಂದಿಗೆ ಸಾಕ್ಷಿ ನುಡಿಯುತ್ತಾರೆ. ನಾವು ಮಕ್ಕಳಾಗಿದ್ದರೆ ಹಕ್ಕು ಬಾಧ್ಯತೆ ಉಳ್ಳವರು. ಹೌದು, ದೇವರ ಸೌಭಾಗ್ಯಕ್ಕೆ ಬಾಧ್ಯಸ್ಥರು. ಕ್ರಿಸ್ತ ಯೇಸುವಿನೊಡನೆ ಸಹಬಾಧ್ಯಸ್ಥರು. ಕ್ರಿಸ್ತ ಯೇಸುವಿನ ಯಾತನೆಯಲ್ಲೂ ನಾವು ಪಾಲುಗಾರರಾಗಬೇಕು. ಆಗ ಅವರ ಮಹಿಮೆಯಲ್ಲೂ ಪಾಲುಗಾರರಾಗುತ್ತೇವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪವಿತ್ರಾತ್ಮರೇ, ಬನ್ನಿ, ನಿಮ್ಮ ವಿಶ್ವಾಸಿಗಳ ಹೃದಯಗಳಲ್ಲಿ ನೆಲೆಸಿರಿ. ಅವರಲ್ಲಿ ನಿಮ್ಮ ತೇಜದ ಪ್ರಭೆಯನ್ನು ಬೆಳಗಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ನಮ್ಮ ಶಿಷ್ಯರಿಗೆ ಹೀಗೆಂದರು, ನೀವು ನನ್ನನ್ನು ಪ್ರೀತಿಸುವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು. ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ನನ್ನನ್ನು ಪ್ರೀತಿಸುವವನು
ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ಪಿತನು ಪ್ರೀತಿಸುವರು, ಮತ್ತು ನಾವಿಬ್ಬರು ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು. ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವುದಿಲ್ಲ. ನೀವು ಕೇಳುತ್ತಿರುವ ಮಾತು ನನ್ನದಲ್ಲ, ನನ್ನನ್ನು ಕಳುಹಿಸಿದ ಪಿತನದೇ. ನಾನು ನಿಮ್ಮೊಡನೆ ಇರುವಾಗಲೇ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಆದರೆ ಪಿತನು ನನ್ನ ಹೆಸರಿನಲ್ಲಿ ಕಳಿಸಿಕೊಡುವ ಪೋಷಕರಾದ ಪವಿತ್ರಾತ್ಮ ನಿಮಗೆ ಎಲ್ಲವನ್ನೂ ಬೋಧಿಸಿ ನಾನು ಹೇಳಿರುವ ಎಲ್ಲವನ್ನೂ ನಿಮ್ಮ ನೆನಪಿಗೆ ತರುವರು. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ಪಂಚಶತಮಾನದ ಹಬ್ಬವನ್ನ ಕೊಂಡಾಡುತ್ತಿದ್ದೇವೆ. ಈ ಒಂದು ಪಂಚಶತಮಾನದ ಹಬ್ಬದಂದು ಧರ್ಮಸಭೆಯ ತಾಯಿ ಧರ್ಮಸಭೆಯ ಉಗಮನವನ್ನು ನಾವು ನೋಡುತ್ತೇವೆ. ಪಂಚಶತಮಾನದ ಹಬ್ಬ ಯಹೂದ್ಯರಿಗೂ ಕೂಡ ಒಂದು ಪ್ರತ್ಯೇಕವಾದ ಒಂದು ಮಹತ್ವವಾದ ಹಬ್ಬವಾಗಿತ್ತು. ಆ ಒಂದು ಹಬ್ಬದ ದಿನದಂದು ಯಹೂದ್ಯರು ಅವರಿಗೆ ಸಿಕ್ಕಿದ ಬೆಳೆಗಾಗಿ ಅವರು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದರು. ಆದರೆ ಅದೇ ಪಂಚಶತಮಾನದ ಹಬ್ಬದಂದು ನಾವು ನಮಗೆ ಸಿಕ್ಕಿದಂತಹ ಪವಿತ್ರಾತ್ಮರ ವರದಾನಕ್ಕಾಗಿ, ಆ ಪವಿತ್ರಾತ್ಮರ ಪೋಷಣೆಗಾಗಿ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಪವಿತ್ರಾತ್ಮರ ಆ ಒಂದು ಆಶೀರ್ವಾದಗಳನ್ನು ಬೇಡ್ತಾ ಇಂದು ನಾವೆಲ್ಲರೂ ಈ ಆಲಯದಲ್ಲಿ ಬಂದಿದ್ದೇವೆ. ಹಲವಾರು ತಿಂಗಳುಗಳ ಹಿಂದೆ ನಾನು ಒಂದು ಧ್ಯಾನ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿದ್ದೆ. ಆ ಧ್ಯಾನ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿರುವಾಗ ನನಗೆ ಪ್ರತಿ ವಾರ ಒಂದು ದಿನ ಮಾತ್ರ ಮಧ್ಯಾಹ್ನದ ಸಮಯದಲ್ಲಿ ಒಂದು ಟಾಕ್ ಕೊಡೋದಕ್ಕೋಸ್ಕರ ನನ್ನನ್ನು ಕರೀತಾ ಇದ್ರು. ಅಂದು ಆ ಒಂದು ಮಧ್ಯಾಹ್ನದ ಸಮಯ ಹಾಲಲ್ಲಿ ಒಂದು 500-600 ಜನ ಕೂತಿದ್ರು. ಈ ಕಡೆ ನನ್ನ ಸಹೋದರಿಗಳು, ಈ ಕಡೆ ನನ್ನ ಸಹೋದರರು ಕೂತ್ಕೊಂಡಿದ್ರು. 2 ಗಂಟೆಯಿಂದ 3 ಗಂಟೆ ತನಕ ಟಾಕ್ ಅಂತ ಹೇಳಿದ್ರು ನನಗೆ ಯಾಕೆ ಈ ಒಂದು ಸನ್ನಿವೇಶ ಈಗ ಜ್ಞಾಪಕ ಆಗುತ್ತೆ ಅಂದರೆ, ಪಂಚಶತಮಾನದ ಹಬ್ಬ ಅಂತ ಹೇಳುವಾಗ ಅದು ನನಗೆ ಜ್ಞಾಪಕ ಬರುತ್ತೆ. ನಾನು 2 ಗಂಟೆಗೆ ನನ್ನ ಟಾಕ್ನ ನಾನು ಪ್ರಾರಂಭಿಸಿದೆ. ಒಂದು 600-700 ಜನ ಇದ್ರು. ನಾನು ಮಾತಾಡೋಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನನ್ನ ಒಬ್ಬ ಸಹೋದರ, ಒಂದು 4ನೇ 5ನೇ ರೋನಲ್ಲಿ ನಮ್ಮ ಸಹೋದರ ಕೂತ್ಕೊಂಡಿದ್ದ. ಅವನೇನ್ ಮಾಡ್ದ, ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವನಲ್ಲಿ ಮಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಮಧ್ಯಾಹ್ನದ ಸಮಯ, ನಿಮಗೂ ಕೂಡ ಗೊತ್ತು, ಕಷ್ಟ ಆಗುತ್ತೆ ಜನರಿಗೆ ಕೂತ್ಕೊಂಡು ಕೇಳಿಸ್ಕೊಳ್ಳೋದಕ್ಕೆ. ನಾನು ಬಿಟ್ಬಿಟ್ಟೆ, ಸರಿ ಮಲ್ಕೊಳ್ಳಿ ಅಂತ ಬಿಟ್ಬಿಟ್ಟೆ. ಇವರೆಲ್ಲರೂ ಆರ್ಮ್ ಚೇರ್ನಲ್ಲಿ ಕೂತ್ಕೊಂಡಿದ್ರು, ಪ್ಲಾಸ್ಟಿಕ್ ಆರ್ಮ್ ಚೇರ್ನಲ್ಲಿ ಕೂತ್ಕೊಂಡಿದ್ರು. ಒಬ್ಬೊಬ್ಬರಿಗೆ ಒಂದೊಂದು ಚೇರ್ ಕೊಟ್ಟಿದ್ರು. ಈತ ಏನ್ ಮಾಡ್ದ, ಒಂದು 15 ನಿಮಿಷ ನಾನು ಮಾತಾಡ್ತಾ ಹೋದೆ. ಅವನು 15 ನಿಮಿಷದಲ್ಲಿ ಗಾಢವಾದ ನಿದ್ರೆಗೆ ಹೋಗ್ಬಿಟ್ಟ. ಗಾಢವಾದ ನಿದ್ರೆಗೆ ಹೋದವನವನು ಆ ಆರ್ಮ್ ಚೇರ್ನಲ್ಲಿ ಕೂತ್ಕೊಂಡ್ಬಿಟ್ಟು ಹಾಗೆ ಮೆಲ್ಲಿಗೆ ಮುಂದ್ಗಡೆ ಬರೋನು, ಮತ್ತೆ ಹಿಂದೆ ಹೋಗೋನು, ಮೆಲ್ಲಿಗೆ ಬಗ್ಗಿ ಮುಂದೆ ಬರೋನು, ಮತ್ತೆ ಹೋಗೋನು. ನಾನು ನೋಡ್ತಾ ಇದ್ದೆ, ಪಾಪ ಅವನಿಗೆ ನಿದ್ದೆ ಇಲ್ವೇನೋ ಅಂತ ಬಿಟ್ಬಿಟ್ಟೆ, ನಿದ್ದೆ ಮಾಡಲಿ ಅಂತ. ಒಂದು 25 ನಿಮಿಷ ಆಗಿರಬಹುದು. ಆ ಪುಣ್ಯಾತ್ಮ ಹಾಗೆ ಮೆಲ್ಲಿಗೆ ಬಗ್ಗಿ 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 ಕೊನೆಗೆ ಚೇರಿಂದ ಕೆಳಗಡೆ ಬಿದ್ಬಿಟ್ಟ. ಈತ ಚೇರಿಂದ ಬಿದ್ದಿದ ತಕ್ಷಣ ಅವನು ನಿದ್ದೆ ಮಾಡೋದನ್ನ ಯಾರು ನೋಡಿಲ್ಲ. ಆದ್ರೆ ನನ್ನ ಸಹೋದರಿಗಳು ಈ ಕಡೆ ಕೂತ್ಕೊಂಡಿದ್ದವರು ಈತ ಬಿದ್ದಿದ ತಕ್ಷಣ ಅವನ್ನ ನೋಡಿದ್ರು. ಅವತ್ತು ನಾನು ತುಂಬಾ ಪಾಪ್ಯುಲರ್ ಆಗ್ಬಿಟ್ಟೆ ಆ ಧ್ಯಾನ ಕೇಂದ್ರದಲ್ಲಿ. ಅವರೆಲ್ಲರೂ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ರು ಆ ಕಡೆಯಿಂದ. ಅಯ್ಯೋ ನೋಡು, ಫಾದರ್ ಎಷ್ಟು ಪವರ್ಫುಲ್ ನೋಡು, ಫಾದರ್ ಮಾತಾಡುವಾಗಲೇ ಒಬ್ಬ ಬಿದ್ಬಿಟ್ಟ ಆ ಚೇರಿಂದ ಅಂತ ಹೇಳಿದ್ರು. ಪವಿತ್ರಾತ್ಮರ ಶಕ್ತಿ ಎಷ್ಟು ಅವ್ರ ಮೇಲೆ ಇದೆ ನೋಡು ಅಂದ್ರು. ಅದೇನಾಯ್ತು, ಜನರು ಮಾತಾಡ್ತಾ ಮಾತಾಡ್ತಾ ಒಬ್ರಿಗೊಬ್ರು ಕೇಳಿಸ್ಕೊಂಡು ಮಾತಾಡ್ತಾ ಹೋದ್ರು. ಏನಾಯ್ತು ಅಂತ. ಇವನು ಎದ್ದು ಕೂತ್ಕೊಂಡ್ಬಿಟ್ಟ. ಇವನು ಕಂಟಿನ್ಯೂ ಮಾಡ್ದ ನನ್ನ ಮಾತು ಕೇಳೋದಕ್ಕೆ. ಇನ್ನು ಅರ್ಧ ಗಂಟೆ ಇತ್ತು, ನಾನು ಅರ್ಧ ಗಂಟೆ ಮಾತಾಡ್ಬಿಟ್ಟೆ. ನನಗೆ ಗೊತ್ತಾಗ್ಲಿಲ್ಲ ಏನ್ ನಡೀತಾ ಇದೆ ಅಂತ. ಆ 3 ಗಂಟೆಯ ಸಮಯದಲ್ಲಿ ನನ್ನ ಟಾಕ್ ಮುಗಿಸಿದ ತಕ್ಷಣ ಒಂದು 10 ನಿಮಿಷ ಬ್ರೇಕ್ ಕೊಟ್ಟಿದ್ರು. ಆ ಬ್ರೇಕ್ ಕೊಟ್ಟಾಗ ಇವನು ಹೊರಗಡೆ ಬಂದ ನೀರು ಕುಡಿಬೇಕಂತ. ನಾನು ಹೋಗ್ಬಿಟ್ಟೆ. ನೀರು ಕುಡಿಬೇಕಂತ ಹೊರಗಡೆ ಬಂದಿದ ತಕ್ಷಣ ಅಷ್ಟರಲ್ಲಿ ಏನಾಯ್ತು, ಎಲ್ಲರೂ ಮಾತಾಡಿ ಎಲ್ಲ ಹಾಲಿಗೆ ಅದು ಸುದ್ದಿ ಹೋಗ್ಬಿಡ್ತು. ಇವನು ಹೊರಗಡೆ ಬಂದಿದ ತಕ್ಷಣ ಕೆಲವರು ಅವನ ಹಿಂದೆ ಓಡೋದ್ರು, ಏನಾಯ್ತು ಅಂತ ಕೇಳೋದಕ್ಕೆ. ಏನಾಯ್ತು ನಿನಗೆ, ಯಾಕೋ ಬಿದ್ದೆ ನೀನು, ಏನಾಯ್ತು ಅಂತ. ಇವನಿಗೆ ಇಷ್ಟರಲ್ಲಿ ಇದು ಗೊತ್ತಾಗ್ತು,
ಏನ್ ನಡೀತಾ ಇದೆ ಅಂತ. ಅದರಿಂದ ಏನಾಯ್ತು, ಅವನಿಗೆ ಹೇಳೋಕ್ಕಾಗಲ್ಲ ಏನಂತ, ನಾನು ನಿದ್ದೆ ಮಾಡ್ತಾ ಇದ್ದೆ, ನಿದ್ದೆನಲ್ಲಿ ಬಿದ್ದೆ ಅಂತ ಹೇಳೋಕ್ಕಾಗಲ್ಲ. ಬೈದ್ ಬಿಡ್ತಾರೆ ಜನರು, ಫಾದರ್ ಮಾತಾಡುವಾಗ ಏನೋ ನಿನಗೆ ನಿದ್ದೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಅವನೇನ್ ಮಾಡ್ದ, ಅದೇ ಸ್ಟೋರಿನ ಅವನು ಕಂಟಿನ್ಯೂ ಮಾಡ್ಬಿಟ್ಟ. ಏನಂತ, ಫಾದರ್ ಮಾತಾಡುವಾಗ ಏನೋ ಬಂದು ಟಚ್ ಆಯ್ತು, ನಾನು ಬಿಟ್ಬಿಟ್ಟೆ ಅಂದ. ಅವತ್ತು ನಾನು ತುಂಬಾ ಪಾಪ್ಯುಲರ್ ಆಗ್ಬಿಟ್ಟೆ, ನನ್ನ ಮೇಲೆ ಮಾತ್ರ ಪವಿತ್ರಾತ್ಮರ ಶಕ್ತಿ ವರದಾನ ಜಾಸ್ತಿ ಇದೆ ಅಂತ ನೆನ್ಸ್ಕೊಂಡ್ಬಿಟ್ರು ಅಲ್ಲಿರೋರು. ನಾನು ಮನೆಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ, ನನ್ನ ಸೆಮಿನರಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಆ ಧ್ಯಾನ ಕೇಂದ್ರದ ನಿರ್ದೇಶಕರ ಡೈರೆಕ್ಟರ್ದು ಫೋನು, ಫಾದರ್ ಎಲ್ಲಿದ್ದೀರಾ ಫಾದರ್ ನೀವು ಅಂದ್ರು. ನಾನು ಹೇಳಿದೆ ಮನೆಗೆ ರೀಚ್ ಆಗ್ತಾ ಇದ್ದೀನಿ ಫಾದರ್ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಫಾದರ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ ಫಾದರ್ ಅಂದ್ರು. ನಾನು ಹೇಳಿದೆ ಏನಾಯ್ತು ಫಾದರ್? ಇಲ್ಲ ಫಾದರ್, ದಯವಿಟ್ಟು ಇನ್ಮೇಲೆ ನೀವು ಪ್ರತಿದಿನ ಮಧ್ಯಾಹ್ನ ನಮ್ಮ ಧ್ಯಾನ ಕೇಂದ್ರಕ್ಕೆ ಬನ್ನಿ ಫಾದರ್ ನೀವು ಅಂದ್ರು. ನಾನು ಕೇಳಿದೆ ಯಾಕೆ ಫಾದರ್ ಅಂದೆ. ಇಲ್ಲ, ನೀವು ಮಾತಾಡುವಾಗ ಪವಿತ್ರಾತ್ಮರ ಶಕ್ತಿಯಿಂದ ಮಾತಾಡ್ತೀರಂತೆ, ಜನರು ಹಾಗೆ ಬೀಳ್ತಾರಂತೆ ಚೇರಿಂದ ಮೇಲೆ. ಪ್ರಿಯರೇ, ಇಂದು ನಾವು ಪಂಚಶತಮಾನದ ಹಬ್ಬವನ್ನು ಕೊಂಡಾಡುತ್ತಿದ್ದೇವೆ. ಒಂದು ಮಹೋತ್ಸವವಿದು, ಒಂದು ಸಂಭ್ರಮದ ಸನ್ನಿವೇಶವಿದು. ಅಂದು ಆ ಒಂದು ಪಂಚಶತಮಾನದ ಹಬ್ಬದಂದು ಆ ಪವಿತ್ರಾತ್ಮರ ವರದಾನ ಆ ಪ್ರೇಷಿತರ ಮೇಲೆ ಇಳಿದು ಬಂತು. ಇಂದು ಅದೇ ಪವಿತ್ರಾತ್ಮರ ವರದಾನ ನಮ್ಮ ಮೇಲೂ ಸುರಿಯಲಿದೆ. ಆದರೆ ಅದಕ್ಕೆ ನಮ್ಮಲ್ಲಿ ಆ ಒಂದು ವಿಶ್ವಾಸವಿರಬೇಕು. ಆಗ ಮಾತ್ರ ಪವಿತ್ರಾತ್ಮರು ನಮ್ಮಲ್ಲಿ ಬಂದು ನಮ್ಮಲ್ಲಿ ಅವರ ಕಾರ್ಯವನ್ನ ನಿರ್ವಹಿಸಲು ಸಾಧ್ಯ. ಅಂದು ಪ್ರೇಷಿತರ ಜೀವನದಲ್ಲಿ 3 ವಿಷಯಗಳು ನಡೆಯಿತು. ಅದೇ ನಮ್ಮ ಜೀವನದಲ್ಲಿ ಕೂಡ ನಡೆಯಲಿದೆ. ಮೊದಲನೆಯದು, ಅವರಲ್ಲಿ ಒಂದು ಧೈರ್ಯ ಬಂದಿತು, ಅ ಕರೇಜ್ ಅಂತ ಹೇಳ್ತೀವಿ ನೋಡಿ. ಇದೇ ಪ್ರೇಷಿತರು ಕೆಲವೊಂದು ದಿನಗಳ ಹಿಂದೆ ಭಯದಿಂದ ಒಂದು ಒಳಗಡೆ ಕೂತ್ಕೊಂಡು ಹೊರಗಡೆ ಬರ್ತಾ ಇರಲಿಲ್ಲ. ಅವರು ಯಾವಾಗ ಅವರು ಪ್ರಭು ಯೇಸುವನ್ನ ಆ ಶಿಲುಬೆ ಮೇಲೆ ನೋಡಿದ್ರು, ನಮ್ಮ ಜೀವನ ಕೂಡ ಅದೇ ರೀತಿ ಆಗುತ್ತೆ, ಇವನನ್ನ ಹಿಂಬಾಲಿಸಿ ನಾವು ಹೋದ್ರೆ ನಮ್ಮ ಜೀವನ ಕೂಡ ಇದೇ ರೀತಿ ಆಗುತ್ತೆ, ನಮಗೆ ಬೇಡ ಇದು ಅಂತ ಭಯದಿಂದ ಅವರು ಒಳಗಡೆ ಕೂತ್ಕೊಂಡಿದ್ರು. ಆದ್ರೆ ಅದೇ ಪ್ರೇಷಿತರು ಯಾವಾಗ ಪವಿತ್ರಾತ್ಮರ ವರದಾನ ಅವರ ಮೇಲೆ ಸುರಿಯುತ್ತದೋ, ಅವರು ಅದೇ ಪ್ರೇಷಿತರು ಹೊರಗಡೆ ಬಂದು ಪ್ರಭು ಯೇಸುವಿನ ಬಗ್ಗೆ ಪ್ರಚಾರ ಮಾಡಲು ಪ್ರಾರಂಭಿಸುತ್ತಾರೆ. ಪ್ರಿಯರೇ, ಇಂದು ನಮ್ಮ ಜೀವನದಲ್ಲಿ ಕೂಡ ನಮಗೆ ಹಲವಾರು ರೀತಿಯಲ್ಲಿ ಹಲವಾರು ವಿಧದ ಭಯಗಳಿದೆ. ಕೆಲವರಿಗೆ ಬೇರೆಯವ್ರನ್ನ ಕಂಡ್ರೆ ಭಯ, ಕೆಲವರಿಗೆ ಬೇರೆ ಸನ್ನಿವೇಶಗಳನ್ನ ಯೋಚನೆ ಮಾಡಿದರೆ ಭಯ, ಕೆಲವರಿಗೆ ಬೇರೆ ವಸ್ತುಗಳನ್ನು ನೋಡಿದರೆ ಭಯ, ಕೆಲವರಿಗೆ ಬೇರೆ ಒಂದು ಸ್ಥಳದಲ್ಲಿ ಹೋದರೆ ಭಯ, ಬೇರೆ ಬೇರೆ ಭಯಗಳೇ ನಮ್ಮಲ್ಲಿರುತ್ತೆ. ಆ ಒಂದು ಭಯಗಳಿಂದ ನಾವು ಇರುವಾಗ ಕೆಲವೊಂದು ಸಮಯ ಏನಾಗುತ್ತಂದ್ರೆ, ನಾವು ನಮ್ಮನ್ನೇ ಸಂಪೂರ್ಣವಾಗಿ ನೀಡುವುದಿಲ್ಲ. ಕೆಲವೊಂದು ಸರಿ ನೋಡಿ, ನಮ್ಮ ಕುಟುಂಬಗಳಲ್ಲಿ ನಾವು ನಮ್ಮನ್ನೇ ಕಂಪ್ಲೀಟ್ ಆಗಿ ಕೊಡೋದಿಲ್ಲ. ಯಾಕೆ? ನಮ್ಮಲ್ಲಿ ಒಂದು ಭಯ, ಅವ್ರು ಏನು ಹೇಳ್ಬಿಡ್ತಾರೋ, ಇವ್ರು ಏನು ಮಾತಾಡ್ತಾರೋ, ಇವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೋ ಅನ್ನೋ ಒಂದು ಭಯದಿಂದ ನಾವಿರ್ತೇವೆ. ಪ್ರಿಯರೇ, ಇಂದು ನಾವು ಆ ಪವಿತ್ರಾತ್ಮರ ವರದಾನಕ್ಕಾಗಿ ನಾವು ಬೇಡಿಕೊಳ್ಳಬೇಕು. ಏಕೆಂದರೆ ಯಾವಾಗ ಆ ಪವಿತ್ರಾತ್ಮರ ವರದಾನ ನಮ್ಮಲ್ಲಿ ಬರುತ್ತದೋ, ಯಾವಾಗ ಪವಿತ್ರಾತ್ಮರು ನಮ್ಮಲ್ಲಿ ಬರ್ತಾರೋ, ನಮಗೊಂದು ಧೈರ್ಯ ಸಿಗುತ್ತದೆ. ಅದು ನಮ್ಮ ಕೆಲಸದ ಜಾಗದಲ್ಲೇ ಇರಬಹುದು, ನಾವು ನಮ್ಮ ಮನೆಯಲ್ಲೇ ಇರಬಹುದು, ಅಥವಾ ಬೇರೆ ಎಲ್ಲೇ ಇರಬಹುದು. ನಮಗಿರುವ ಭಯದಿಂದ ನಮ್ಮನ್ನ ಹೊರಗಡೆ ತಂದು ನಮಗೊಂದು ಧೈರ್ಯವನ್ನ ನೀಡುತ್ತದೆ. ಎರಡನೆಯದು ಮಾರ್ಗದರ್ಶನ. ನೋಡಿ, ಈ ಪ್ರೇಷಿತರಿಗೆ ಯಾವಾಗ ಪ್ರಭು ಯೇಸುವನ್ನ ಅವರು ಆ ಶಿಲುಬೆಯಲ್ಲಿ ನೋಡಿದ್ರು, ಅಂದು ಅವರ ಭರವಸೆಯನ್ನ ಕಳೆದುಕೊಂಡ್ಬಿಟ್ರು. ಅವರಲ್ಲಿ ಇರುವಂತಹ ಒಂದು ಭರವಸೆ, ಜೀವನದಲ್ಲಿ ಯಾವುದಾದ್ರೂ ಒಳ್ಳೇದಾಗುತ್ತೆ ಅನ್ನುವ ಭರವಸೆಯನ್ನ ಕಳ್ಕೊಂಡ್ಬಿಟ್ರು ಅವರು. ಅದರಿಂದಲೇ ಪೇತ್ರ ಕೆಲವೊಂದು ದಿನಗಳ ಹಿಂದೆ ನೀವು ನೋಡಿರಬಹುದು, ಶುಭ ಸಂದೇಶದಲ್ಲಿ ಪೇತ್ರ ಹೇಳ್ತಾನೆ, ನಾವು ಮತ್ತೆ ಮೀನು ಹಿಡಿಯಲು ಹೋಗೋಣ. ಯಾಕಂದ್ರೆ ಅವನಿಗೆ ಆ ಒಂದು ಭರವಸೆ ಇರ್ಲಿಲ್ಲ. ಆ ಒಂದು ಭರವಸೆಯನ್ನ ಕಳ್ಕೊಂಡ್ಬಿಟ್ಟ ಅವನು ಯೋಚನೆ ಮಾಡ್ತಾ ಇದ್ದ, ಇನ್ಮೇಲೆ ಪ್ರಭು ಯೇಸುವನ್ನ ಹಿಂಬಾಲಿಸಿ ನನ್ನಿಂದ ನನಗೇನು ಸಿಗೋದಿಲ್ಲ ನನ್ನ ಜೀವನದಲ್ಲಿ. ಹೌದು, ಒಂದು ಕಾಲದಲ್ಲಿ ಅವ್ರು ನನ್ನ ಕರೆದ್ರು, ಹೌದು, ಆದ್ರೆ ಈಗ ಈ ಒಂದು 3 ವರ್ಷಗಳ ಆದ ಮೇಲೆ ನನಗೇನೂ ಇಲ್ಲ. ನಾನು ಮತ್ತೆ ನನ್ನ ಹಳೆಯ ಕೆಲಸ ಏನ್ ಮಾಡ್ತಾ ಇದ್ನೋ ಅದಕ್ಕೆ ನಾನು ಹೋಗ್ಬಿಡ್ತೀನಿ, ನಾನು ಇವ್ರನ್ನ ಹಿಂಬಾಲಿಸೋದಿಲ್ಲ. ಭರವಸೆಯನ್ನ ಕಳ್ಕೊಂಡ್ರು, ಒಂದು ಜೀವನದಲ್ಲಿ ಒಂದು ಮಾರ್ಗದರ್ಶನವನ್ನು ಕಳ್ಕೊಂಡ್ಬಿಟ್ರು. ಆದರೆ ಯಾವಾಗ ಆ ಪವಿತ್ರಾತ್ಮರು ಅವರ ಮೇಲೆ ಬರ್ತಾರೋ, ಯಾವಾಗ ಆ ಪವಿತ್ರಾತ್ಮರ ವರದಾನ ಅವರ ಜೀವನದಲ್ಲಿ ಬರುತ್ತೋ, ಪ್ರಿಯರೇ, ಈ ಪ್ರೇಷಿತರಿಗೆ ಒಂದು ಹೊಸ ಮಾರ್ಗದರ್ಶನ ಸಿಗುತ್ತೆ. ಅವರು ತಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಹಲವಾರು ಬಾರಿ ನಮ್ಮ ಜೀವನದಲ್ಲಿ ಕೂಡ ನಾವು ಮಾರ್ಗದರ್ಶನವನ್ನು ಕಳೆದುಕೊಂಡು ಬಿಟ್ಟಿದ್ದೇವೆ. ಜೀವನದಲ್ಲಿ ಏನ್ ಮಾಡೋದಂತ ಗೊತ್ತಿಲ್ಲ ನಮಗೆ. ಕೆಲವೊಂದ್ಸರಿ ಯುವಕರನ್ನ ನೋಡಿ, ಯೂತ್ನ ನೋಡಿ, ಅವರಿಗೆ ಜೀವನದಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿರಲ್ಲ. ಕೆಲವೊಂದ್ಸರಿ ಅವ್ರು ತುಂಬಾ ಕನ್ಫ್ಯೂಸ್ ಆಗಿರ್ತಾರೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಗೊತ್ತಿಲ್ಲ. ಇದು ನಮ್ಮ ಜೀವನದಲ್ಲಿ ಆಗಿರ್ಬಹುದು, ನಮ್ಮ ಸಂಬಂಧಗಳಲ್ಲಿ ಆಗಿರ್ಬಹುದು, ಯಾವುದರಲ್ಲೇ ಆಗಿರ್ಬಹುದು. ನಾವು ಕೆಲವೊಂದ್ಸರಿ ಮಾರ್ಗದರ್ಶನ ಕಳೆದುಕೊಂಡು ಜೀವನದಲ್ಲಿ ಏನೂ ಒಳ್ಳೆಯದು ನಡೆಯೋದಿಲ್ಲ ಅನ್ನುವ ಒಂದು ಮಟ್ಟಿಗೆ ನಮ್ಮ ಜೀವನವನ್ನು ಜೀವಿಸ್ತಾ ಇರ್ತೀವಿ. ಇಂದು ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ ಬೇಕಾಗಿದ್ದರೆ
ನಾವು ಆ ಪವಿತ್ರಾತ್ಮರ ವರದಾನಕ್ಕಾಗಿ ಬೇಡಿಕೊಳ್ಳಬೇಕಾಗಿದೆ. ಮೂರನೆಯದು ಆ ಪ್ರೇಷಿತರ ದೃಢ ವಿಶ್ವಾಸ. ನೋಡಿ, ಇದೇ ಪ್ರೇಷಿತರು ಪ್ರಭು ಯೇಸುವಿನೊಂದಿಗೆ 3 ವರ್ಷಗಳಿದ್ರು. ಆ 3 ವರ್ಷಗಳ ಕಾಲ ಪ್ರಭು ಯೇಸು ಪ್ರತಿಯೊಂದು ಸಾರಿ ಅವ್ರ ಹತ್ರ ಹೇಳ್ತಾ ಇದ್ರು. ಪ್ರತಿಯೊಂದು ಸಾರಿ ಅವ್ರ ಹತ್ರ ಹೇಳೋರು, ನಾನು ಸಾಯ್ಬೇಕು, ನಾನು ಸತ್ತ ಮೇಲೆ ಈ ರೀತಿ ಆಗುತ್ತದೆ, ನನ್ನ ಜೀವನ ಈ ರೀತಿ, ನನ್ನನ್ನು ಹಿಂಬಾಲಿಸುವ ಜೀವನ ಕೂಡ ಇದೇ ರೀತಿ ಅಂತ ಬಿಟ್ಟು. ಆದ್ರೆ ಆ ಪ್ರೇಷಿತರಿಗೆ ಅಷ್ಟೊಂದು ಕೇಳಿಸ್ಕೊಂಡ್ರು, ಆ ಶಿಷ್ಯರಿಗೆ ಅವರಷ್ಟೊಂದು ಕೇಳಿಸ್ಕೊಂಡ್ರು, ಅವರಲ್ಲಿ ಆ ಒಂದು ವಿಶ್ವಾಸ ಇರಲಿಲ್ಲ. ವಿಶ್ವಾಸ ಇತ್ತು, ಆದ್ರೆ ಆ ವಿಶ್ವಾಸ ದೃಢವಾಗಿರಲಿಲ್ಲ, ಸ್ಟ್ರಾಂಗ್ ಫೇತ್ ಇರಲಿಲ್ಲ. ಅದರಿಂದಲೇ ಪ್ರತಿಯೊಂದು ಸಾರಿ ಪ್ರಭು ಯೇಸು ಮಾತಾಡುವಾಗ ಅವ್ರು ಕೇಳಿಸ್ಕೊಳ್ಳೋರು, ಓ ಆಯ್ತು ಹಾಗೆ ಮಾಡೋಣ. ಯಾವಾಗ ಪ್ರಭು ಯೇಸುವನ್ನ ಶಿಲುಬೆ ಮೇಲೆ ನೋಡ್ತಾರೋ ವಿಶ್ವಾಸವನ್ನ ಕಳೆದುಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಅವರಲ್ಲಿರುವ ವಿಶ್ವಾಸ ದೃಢವಾಗಿರಲಿಲ್ಲ, ಸ್ಟ್ರಾಂಗ್ ಆಗಿರ್ಲಿಲ್ಲ. ಅದು ನಮ್ಮಲ್ಲಿ ಕೂಡ ಅದೇ ಪ್ರಾಬ್ಲಮ್ ಪ್ರಿಯರೇ. ನಾವು ಹಲವಾರು ಬಾರಿ ಹೇಳ್ತೀವಿ, ನಾವು ಪ್ರಭು ಯೇಸುವನ್ನ ಹಿಂಬಾಲಿಸ್ತಾ ಇದ್ದೀವಿ, ನನಗೆ ಪ್ರಭು ಯೇಸುವಿನಲ್ಲಿ ದೃಢ ವಿಶ್ವಾಸವಿದೆ ಅಂತ. ಆದ್ರೆ ಏನಾಗುತ್ತದೆ, ಜೀವನದಲ್ಲಿ ಒಂದು ಚಿಕ್ಕ ಕಷ್ಟ, ದುಃಖ, ಯಾವುದೇ ಒಂದು ಜಿಗುಪ್ಸೆ ಬಂದಾಗ ನಾವು ಆ ಒಂದು ವಿಶ್ವಾಸವನ್ನ ಕಳೆದುಕೊಂಡ್ಬಿಡ್ತೇವೆ. ಅದರಿಂದಲೇ ನಾವು ಹಲವಾರು ಬಾರಿ ಪ್ರಭು ಯೇಸುವನ್ನ ಪ್ರಶ್ನಿಸುತ್ತೇವೆ, ಏನು ಪ್ರಭು ಯೇಸುವೆ ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟ, ಏನು ಪ್ರಭು ಯೇಸುವೆ ನನ್ನ ಕುಟುಂಬದಲ್ಲಿ ಇಷ್ಟೊಂದು ಸಮಸ್ಯೆಗಳು, ಏನ್ ಮಾಡ್ತಾ ಇದೆಯಾ ನೀನು, ಏನು ಮಾಡ್ತಾ ಇಲ್ಲ. ಯಾಕೆ? ನಮಗೆ ಆ ಒಂದು ವಿಶ್ವಾಸ ಇಲ್ಲ, ವಿಶ್ವಾಸವನ್ನ ಕಳೆದುಕೊಂಡ್ಬಿಡ್ತೇವೆ ನಾವು. ಪ್ರಿಯರೇ, ಈ ಒಂದು ಪ್ರೇಷಿತರು ಕೂಡ, ಈ ಒಂದು ಪ್ರಭು ಯೇಸುವಿನ ಶಿಷ್ಯರು ಕೂಡ ಅದೇ ವಿಶ್ವಾಸವನ್ನ ಕಳೆದುಕೊಂಡು ಅಂದು ಅವರು ಒಳಗಡೆ ಕೂತ್ಕೊಂಡಿದ್ರು. ಭಯದಿಂದ ಎಲ್ಲಾ ವಿಶ್ವಾಸವನ್ನ ಕಳೆದುಕೊಂಡು ಅವರು ಒಳಗಡೆ ಕೂತ್ಕೊಂಡಿದ್ರು. ಯಾವಾಗ ಪವಿತ್ರಾತ್ಮರ ವರದಾನ ಅವರ ಮೇಲೆ ಸುರಿಯುತ್ತದೋ, ಯಾವಾಗ ಪವಿತ್ರಾತ್ಮರು ಅವರ ಮೇಲೆ ಬರ್ತಾರೋ, ಅವರಿಗೆ ಒಂದು ದೃಢ ವಿಶ್ವಾಸ ಬರುತ್ತದೆ. ಅವ್ರಿಗೆ ಅರ್ಥ ಆಗುತ್ತದೆ ಅವರು ಯಾರನ್ನ ವಿಶ್ವಾಸಿಸುತ್ತಿದ್ದಾರೆ, ಅವರ ವಿಶ್ವಾಸ ಯಾರ ಮೇಲೆ ಇದೆ ಎಂದು. ಇಂದು ಪ್ರಿಯರೇ, ನಮ್ಮ ಜೀವನಗಳ ಕೂಡ ನಾವು ಪರಿಶೀಲಿಸಿ ನೋಡೋಣ. ಇಂದು ನಮ್ಮ ಅಂತರಂಗವನ್ನ ಪರಿಶೀಲಿಸಿ ನೋಡೋಣ. ನನ್ನಲ್ಲಿ ಆ ವಿಶ್ವಾಸವಿದೆಯೇ? ನನ್ನಲ್ಲಿ ಆ ವಿಶ್ವಾಸವಿಲ್ಲದಿದ್ದರೆ ಇಂದು ನಾವು ಆ ಪವಿತ್ರಾತ್ಮರ ವರದಾನಕ್ಕಾಗಿ ಬೇಡಿಕೊಳ್ಳಬೇಕು. ನಾವು ನೋಡುತ್ತೇವೆ ಪ್ರಿಯರೇ, ಇಂದು ಈ ಒಂದು ಹಬ್ಬದೊಂದಿಗೆ ನಾವು ಪಾಸ್ಕಾ ಈ ಒಂದು ಸಮಯವನ್ನ, ನಾವು ಈಸ್ಟರಿಂದ ಪ್ರಾರಂಭಿಸಿದಂತಹ ಪಾಸ್ಕಾ ಕಾಲವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ಆದ್ದರಿಂದ ಈ ಒಂದು ಪಾಸ್ಕಾ ಕಾಲದಲ್ಲಿ ಪ್ರಭು ಯೇಸುವಿನ ಪುನರುತ್ಥಾನವನ್ನ ನೋಡಿದಂತಹ ನಾವು ಅದಕ್ಕೆ ಸಾಕ್ಷಿಗಳಾಗಿ ಬಾಳಬೇಕಾಗಿದೆ. ಇಂದು ಪ್ರಭು ಯೇಸು ನಮಗೆ ಶುಭ ಸಂದೇಶದಲ್ಲಿ ಹೇಳ್ತಾರೆ, ನಾನು ನಿಮಗೆ ಇನ್ನೊಬ್ಬ ಸೇವಕನನ್ನ, ಇನ್ನೊಬ್ಬ ಸಹಾಯವನ್ನ ನೀಡುತ್ತೇನೆ. ಈ ಪವಿತ್ರಾತ್ಮನು ನಿಮಗೆ ಎಲ್ಲಾ ವಿಷಯದಲ್ಲಿ ನಿಮ್ಮನ್ನ ಸಹಕರಿಸಿ ನಿಮ್ಮನ್ನ ಉದ್ಧರಿಸುವರು. ಪ್ರಿಯರೇ, ಇಂದು ಈ ಒಂದು ದಿವ್ಯ ಬಲಿ ಪೂಜೆಯಲ್ಲಿ ಪ್ರತ್ಯೇಕವಾಗಿ ಆ ಪವಿತ್ರಾತ್ಮರ ವರದಾನಕ್ಕಾಗಿ ಪವಿತ್ರಾತ್ಮರು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಸುರಿಯಲಿ, ಅವರು ನಮ್ಮ ಕುಟುಂಬದಲ್ಲಿ ನೆಲೆಸಲಿ ಎಂದು ಬೇಡಿಕೊಳ್ಳೋಣ. ಅದೇ ರೀತಿ ಈ ಒಂದು ದಿವ್ಯ ಬಲಿ ಪೂಜೆಯಲ್ಲಿ ನಾವು ನಮಗಾಗಿ, ನಮ್ಮ ಕುಟುಂಬಗಳಿಗಾಗಿ ಬೇಡಿಕೊಳ್ಳೋಣ. ಇಂದು ನಮ್ಮೆಲ್ಲರ ಕುಟುಂಬದಲ್ಲಿ ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ಕಷ್ಟ, ಒಂದಲ್ಲ ಒಂದು ಜಿಗುಪ್ಸೆ ಇದೆ. ಇಂದು ಆ ಎಲ್ಲ ಕಷ್ಟವನ್ನ, ನೋವನ್ನ, ಸಮಸ್ಯೆಗಳನ್ನ ಈ ಬಲಿಪೀಠದಲ್ಲಿ ಸಮರ್ಪಿಸುತ್ತಾ ಆ ದಯಾಮಯ ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಎಂದು ಬೇಡಿಕೊಳ್ಳೋಣ. ಆಮೇನ್. ಪ್ರಿಯರೇ, ಸಂತ ಪೇತ್ರನ ಮೊದಲನೆಯ ಪತ್ರ ಅಧ್ಯಾಯ 5 ವಾಕ್ಯಗಳು 7. ಸಂತ ಪೇತ್ರ ಇಂತೆನ್ನುತ್ತಾರೆ, ನಿಮ್ಮ ಚಿಂತಾಭಾರಗಳನ್ನು ಆ ದೇವರ ಮೇಲೆ ಬಿಟ್ಟು ಬಿಡಿ, ಏಕೆಂದರೆ ದೇವರಿಗೆ ನಿಮ್ಮ ಬಗ್ಗೆ ಅಕ್ಕರೆ ಇದೆ. ಹೌದು ಪ್ರಿಯರೇ, ದೇವರಿಗೆ ನಮ್ಮ ಬಗ್ಗೆ ಅಕ್ಕರೆ ಇದೆ. ಆ ದೇವರಲ್ಲಿ ವಿಶ್ವಾಸವಿಟ್ಟು ನಮ್ಮ ಪ್ರಾರ್ಥನೆಗಳನ್ನ ಈಗ ಆ ದಯಾಮಯ ದೇವರಲ್ಲಿ ಸಲ್ಲಿಸೋಣ. ನಮ್ಮ ಉತ್ತರ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶ್ವ ಧರ್ಮ ಸಭೆಯನ್ನು ಮುನ್ನಡೆಸುತ್ತಿರುವ ನಮ್ಮ ವಿಶ್ವಗುರು 14ನೇ ಲಿಯೋ, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು ಪವಿತ್ರಾತ್ಮರ ವರಗಳಿಂದ ತುಂಬಿದವರಾಗಿ ತಾವು ಪ್ರಭುವಿನ ಸೇವೆಗೆ ಕರೆಯಲ್ಪಟ್ಟವರೆಂಬುದನ್ನು ಮನದಲ್ಲಿಟ್ಟು ಅವರಿಗೆ ವಹಿಸಲ್ಪಟ್ಟಿರುವ ಮಂದೆಯನ್ನು ಒಬ್ಬ ರಾಜನಾಗಿ, ಪ್ರವಾದಿಯಾಗಿ ಹಾಗೂ ಒಬ್ಬ ನಿಷ್ಠಾವಂತ ಸೇವಕನಾಗಿ ತಂದೆಯೆಡೆಗೆ ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದೇವರ ಸೇವೆಗೆ ತಮ್ಮನ್ನೇ ಕರೆಯಲ್ಪಟ್ಟಿರುವ ಎಲ್ಲ ಧಾರ್ಮಿಕ ಸಹೋದರ ಸಹೋದರಿಯರು
ಪವಿತ್ರಾತ್ಮರ ಸಪ್ತ ವರಗಳಿಂದ ಪ್ರೇರಿತರಾಗಿ ಬಡವ ಬಲ್ಲಿದ, ಧನವಂತ ಬಡವ ಎಂಬ ತಾರತಮ್ಯವನ್ನು ತೋರದೆ ನಾವೆಲ್ಲರೂ ದೇವರ ಮಕ್ಕಳು, ದೇವರಿಂದ ಆರಿಸಲ್ಪಟ್ಟವರು ಎಂಬ ಮನೋಭಾವವನ್ನು ಮೂಡಿಸಿಕೊಂಡು ಸರ್ವರ ಒಳಿತಿಗಾಗಿ ತಮ್ಮನ್ನೇ ಮುಡಿಪಾಗಿಡಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಜನರ ಸೇವೆ ಮಾಡಲು ಜನರಿಂದ ಆರಿಸಲ್ಪಟ್ಟ ಜನನಾಯಕರು ತಮ್ಮ ಸ್ವಾರ್ಥ ಮನೋಭಾವವನ್ನು ತೊರೆದು ಜನರ ಕಷ್ಟಗಳನ್ನು ಅರಿತು ಅವುಗಳಿಗೆ ಸ್ಪಂದಿಸುವೆಡೆಗೆ ಅವರ ಗಮನ ಹರಿಸಲು ಅವರಿಗೆ ಬೇಕಾದ ವರಗಳನ್ನು ಪವಿತ್ರಾತ್ಮರು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪಂಚಾದಶಮ ಹಬ್ಬದಂದು ಸೇರಿದ್ದ ಪ್ರೇಷಿತರಂತೆ ಇಲ್ಲಿ ನೆರೆದಿರುವ ನಮ್ಮೆಲ್ಲರ ಮೇಲೆ ಪವಿತ್ರಾತ್ಮರು ಅವರ ಸಪ್ತ ವರಗಳನ್ನು ಸುರಿಸಿ ನಮ್ಮಲ್ಲಿ ಒಗ್ಗಟ್ಟು, ಒಮ್ಮನಸ್ಸು, ಪ್ರೀತಿ, ವಿಶ್ವಾಸಗಳೆಂಬ ಸದ್ಗುಣಗಳನ್ನು ಅಭಿವೃದ್ಧಿಗೊಳಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಮೌನದಿಂದ ನಮ್ಮ ಪ್ರತ್ಯೇಕ ಕೋರಿಕೆಗಳನ್ನು ಆ ದಯಾಮಯ ದೇವರಲ್ಲಿ ನಾವೀಗ ಸಲ್ಲಿಸೋಣ. ದಯಾಮಯ ದೇವರೇ, ನಾವು ಇಂದು ನಮ್ಮ ಕನಸುಗಳೊಂದಿಗೆ, ನೋವುಗಳೊಂದಿಗೆ, ಕಷ್ಟಗಳೊಂದಿಗೆ ಇಲ್ಲಿಗೆ ಬಂದಿದ್ದೇವೆ. ಇವೆಲ್ಲವನ್ನ ನಿಮ್ಮಲ್ಲಿಗೆ ಸಮರ್ಪಿಸುತ್ತಿದ್ದೇವೆ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರನ್ನ ಆಶೀರ್ವದಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸದಾಕಾಲವೂ ನಿಮ್ಮ ಪ್ರೀತಿ ಹಾಗೂ ಶಾಂತಿ ನಮ್ಮ ಹೃದಯದಲ್ಲಿ, ನಮ್ಮ ಕುಟುಂಬಗಳಲ್ಲಿ ನೆಲೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನಮ್ಮ ಸರ್ವೇಶ್ವರ ಪಿತನಾಮ ಸುತನಾಮ ಪವಿತ್ರಾತ್ಮರ